ಪಾಮ್ ಆಯಿಲ್ ಸಾಗಿಸ್ತಾ ಇದ್ದಂತಹ ಟ್ಯಾಂಕರ್ ಲಾರಿ ಪಲ್ಟಿಯಾಗಿದೆ. ಆಯಿಲ್ ತುಂಬಿಕೊಳ್ಳಲು ಮುಗಿಬಿದ್ದಿದ್ದಾರೆ ನೂರಾರು ಜನರು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ದೇವಲಾಪುರ ಬಳಿಯಲ್ಲಿ ಘಟನೆಯಾಗಿದೆ. ಪಾಮ್ ಆಯಿಲ್ ಸಾಗಿಸ್ತಾ ಇದ್ದಂತಹ ಟ್ಯಾಂಕರ್ ಲಾರಿ ಪಲ್ಟಿ ಆಗ್ಬಿಡಿದೆ. ಆ ಸಂದರ್ಭದಲ್ಲಿ ನೋಡಿ, ಆಯಿಲ್ ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ, ಅದನ್ನು ತುಂಬಿಕೊಳ್ಬೇಕು ಅಂತ ಹೇಳಿ ಮುಗಿಬಿದ್ದಿದ್ದಾರೆ ನೂರಾರು ಜನ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ದೇವಲಾಪುರ ಬಳಿಯಲ್ಲಿ ಒಂದು ಘಟನೆಯಾಗಿದೆ. ಅದೃಷ್ಟವಶಾತ್ ಚಾಲಕ ಜೊತೆಗೆ ಕ್ಲೀನರ್ ಇಬ್ರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಹೆದ್ದಾರಿ ಪಕ್ಕಕ್ಕೆ ಉರುಳಿ ಬಿದ್ದಿರುತ್ತೆ ಲಾರಿ. ಟ್ಯಾಂಕರ್ನಿಂದ ತೈಲ ಸೋರಿಕೆ ಆಗ್ತಾ ಇರುತ್ತೆ. ಸೊ ಕೊಡ ಪಾತ್ರೆಯನ್ನ ಹಿಡಿದುಕೊಂಡು ಬಂದು ತೈಲವನ್ನ ತುಂಬಿಸ್ಕೊಳ್ತಾ ಇದ್ದಾರೆ ಜನ. ಪಾಮ್ ಆಯಿಲ್ ಸಾಗಿಸ್ತಾ ಇದ್ದಂತಹ ಟ್ಯಾಂಕರ್ ಲಾರಿ ಪಲ್ಟಿ ಆಗುತ್ತೆ. ಆ ಸಂದರ್ಭದಲ್ಲಿ ಆಯಿಲ್ ಸೋರಿಕೆ ಆಗ್ತಾ ಇರುತ್ತೆ. ಆ ಒಂದು ಆಯಿಲ್ ಅನ್ನ ತುಂಬಿಸ್ಕೊಳ್ಬೇಕಂತ ನೋಡಿ ಜನ ವೇಸ್ಟ್ ಆಗ್ಬಿಡುತ್ತೆ. ಸದ್ಯ ಒಂದು ಖುಷಿ ವಿಚಾರ ಅಂತಂದ್ರೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಡ್ರೈವರ್ ಇರ್ಬೋದು, ಕ್ಲೀನರ್ ಇರ್ಬೋದು, ಪಲ್ಟಿ ಆಗಿದೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಪಲ್ಟಿ ಆಗಿರುತ್ತೆ ಲಾರಿ. ಸೊ ಆ ಸಂದರ್ಭದಲ್ಲಿ ಒಳಗಡೆ ಪಾಮ್ ಆಯಿಲ್ ಏನಿತ್ತು ಎಲ್ಲ ಸೋರಿಕೆ ಆಗ್ತಾ ಇತ್ತು, ಗೊತ್ತಾಗ್ತಿದೆ. ಹಾಗೆ ಸ್ಥಳೀಯರು ವಿಷಯ ಮುಟ್ಟಿಸ್ಬೇಕು, ಪೊಲೀಸರಿಗೆ ವಿಷಯವನ್ನು ಕೂಡ ಮುಟ್ಟಿಸಿದ್ದಾರೆ. ಇನ್ನೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, ಅಟ್ಲೀಸ್ಟ್ ಮನೆ ಬಳಕೆಗಾದರೂ ಆಗಲಿ ಇದು ಅಂತ ಹೇಳಿ ಕೊಡ ತಂದಿದ್ದಾರೆ, ಬಿಂದಿಗೆ ಎಲ್ಲ ತಂದು ಅವರು ಏನೇನೋ ಕ್ಯಾನ್ಗಳು ತಗೊಂಡು ಹೋಗಲಿಕ್ಕೆ ಏನೇನು ಸಾಧ್ಯವೋ ಎಲ್ಲವನ್ನೂ ಕೂಡ ತಗೊಂಡು ಬಂದು ಈಗಾಗಲೇ ಕೊಡಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ ನೋಡಿ ಅಲ್ಲಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಹೇಗಾಯಿತು ಈ ಒಂದು ಘಟನೆ? ಯಾಕೆ ಲಾರಿ ಪಲ್ಟಿ ಹೊಡೆದಿರುವಂಥದ್ದು? ಯಾವ ಒಂದು ಕಾರಣವಾಗಿ? ಜೊತೆಗೆ ಈಗ ಅಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು ಏನಿದೆ? ಕಂಪ್ಲೀಟ್ ಆದಂತಹ ಮಾಹಿತಿ ಏನಿದೆ? ಎಸ್ ಕುಸುಮ, ಈ ಒಂದು ಗಣಿ ಜಿಲ್ಲೆಯ ಈ ಒಂದು ಕಂಪ್ಲಿಯಿಂದ ಬಳ್ಳಾರಿಗೆ ಬರತಕ್ಕಂತಹ ರಾಜ್ಯ ಹೆದ್ದಾರಿಯಲ್ಲಿ ಈ ಒಂದು ಇಂದು ಮುಂಜಾನೆ ಬೆಳಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಈ ಒಂದು ಪಾಮ್ ಆಯಿಲ್ ಲಾರಿ ಪಲ್ಟಿಯಾಗಿದೆ. ಈ ಪಲ್ಟಿಗೆ ಈ ಒಂದು ಡ್ರೈವರ್ ಏನು ನಿದ್ರಾವಸ್ಥೆಯಲ್ಲೂ ಸಹ ಇನ್ನೇನು ಬಹಳ ಹತ್ರಕ್ಕೆ ಬಂದ್ಬಿಟ್ಟಿದೀವಿ, ಬಳ್ಳಾರಿ ಇನ್ನು 30 ಕಿಲೋಮೀಟರ್ ಹೋದ್ರೆ ಸಮೀಪ ಇದೆ ಅಂತಂದೇಳಿ ಒಂದು ಏನು ದುಸ್ಸಾಹಸ ಮಾಡಿದ್ದಾನೆ. ಆದ್ರೆ ನಿದ್ರೆ ಮಂಪರಿನಲ್ಲಿ ಎಲ್ಲೋ ಒಂದು ಕಡೆ ಆಯ ತಪ್ಪಿ ಏನು ಲಾರಿ ಮುಗಿಸಿ ಬಿದ್ದಿರತಕ್ಕಂತಹ ಘಟನೆ ನಡೆದಿದೆ. ಈ ಘಟನೆಯಿಂದಾಗಿ ಈ ಘಟನೆಯು ಈ ಒಂದು ಕಂಪ್ಲಿ ತಾಲೂಕಿನ ದೇವಲಾಪುರ ಬಳದಲ್ಲಿ ನಡೆದಿರುವುದರಿಂದ ನಾವು ಈ ಊರಿಗೆ ಹತ್ತಿರದಲ್ಲಿರುವುದರಿಂದಾಗಿ ಊರಿನ ಜನರು ಯಾವ ಇದು ಟ್ಯಾಂಕರ್ ಅಂತಂದೇಳಿ ಗಮನಿಸಿದಾಗ ಪಾಮ್ ಆಯಿಲ್ ಇರುವುದು ಗೊತ್ತಾಗಿ ಈ ಒಂದು ಕೊಡಗಳನ್ನು ಮತ್ತು ಈ ಒಂದು ಕ್ಯಾನ್ಗಳನ್ನು ಹಿಡಿದು ಪಾಮ್ ಆಯಿಲ್ ಅನ್ನು ತುಂಬಿಕೊಳ್ಳಲು ಸಾಕಷ್ಟು ಜನರು, ಈ ನೂರಾರು ಸಂಖ್ಯೆಯ ಜನರು ಈ ಒಂದು ಟ್ಯಾಂಕರ್ ಬಿದ್ದ ಸ್ಥಳಕ್ಕೆ ಭೇಟಿ ನೀಡಿದರು. ಅಷ್ಟೊತ್ತಿಗಾಗಲೇ ಪೊಲೀಸರು ಬಂದಾಗಿಯೂ ಸಹ ಈ ಒಂದು ಪೊಲೀಸರು ಸುಮಾರು 10 ಗಂಟೆ ಸುಮಾರು ಒಳಗಾಗಿ ಬರುವಂತಹ ಸಂದರ್ಭದೊಳಗಾಗಿ ಸಾಕಷ್ಟು ಜನರು ಈ ಆಯಿಲ್ ಅನ್ನು ಪಡೆದು ಮನೆ ಕಡೆಗೆ ಸಾಗತಕ್ಕಂತಹ ಕೆಲಸಕ್ಕೆ ಮುಂದಾದ್ರು. ತದನಂತರ ಬಂದಂತಹ ಪೊಲೀಸರು ಈ ಒಂದು ಲಾರಿಗೆ ಸುತ್ತ ಏನು ರಕ್ಷಣೆ ಕೊಡತಕ್ಕಂತಹ ಕೆಲಸ ಮಾಡಿ ಈ ಪಾಮ್ ಆಯಿಲ್ ಅನ್ನು ಎಲ್ಲಿ ಲೀಕ್ ಆಗ್ತಿದೆ ಅನ್ನತಕ್ಕಂಥದ್ದನ್ನು ಗಮನಿಸಿ ಈ ಮುಚ್ಚಳವನ್ನು ಈ ಒಂದು ಟೈಟ್ ಮಾಡುವುದರ ಮೂಲಕ ಸಾರ್ವಜನಿಕರು ಮತ್ತಷ್ಟು ಆಯಿಲ್ ಅನ್ನು ತುಂಬಿಕೊಂಡು ಹೋಗದಂತೆ ಮತ್ತು ಸ್ಥಳದಲ್ಲಿ ಬಿದ್ದು ಹಾಳಾಗದಂತೆ ರಕ್ಷಣೆ ಮಾಡುವಂತಹ ಕೆಲಸ ಈ ಒಂದು ಕಂಪ್ಲಿ ಪೊಲೀಸರು ಮಾಡಿದ್ದಾರೆ. ಇದರ ನಡುವೆ ಗಮನಿಸತಕ್ಕಂತಹ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಕಾರ್ಡ್.